ನಮಸ್ಕಾರ ವೀಕ್ಷಕರೇ, ನಮ್ಮ ಬಾಹುಬಲಿ ವಿಶೇಷ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ನಾನು ಗುರುಪ್ರಸಾದ್. ವೀಕ್ಷಕರೇ, ಇವತ್ತಿನ ನಮ್ಮ ಬಾಹುಬಲಿ ಕರ್ನಾಟಕದ ಗಿರಿಶಿಖರ ಅಂತ ಹೇಳ್ತೀವಿ, ಕರ್ನಾಟಕದ ಕಿರೀಟ ಅಂತ ಹೇಳ್ತೀವಿ ಬೀದರ್ ಜಿಲ್ಲೆಯನ್ನು. ಬೀದರ್ ಜಿಲ್ಲೆಯಿಂದ ರಾಜ್ಯದ ಜನಸೇವಕನಾಗಿ ರಾಜ್ಯದ ಜನರ ಮನಸ್ಸಿನಲ್ಲಿ ಅಚ್ಚಳಿಯದೆ ಉಳಿದಿರುವಂತಹ ಜನನಾಯಕ ಈಶ್ವರ್ ಖಂಡ್ರೆ ಅವರು ನಮ್ಮ ಜೊತೆ ಇದ್ದಾರೆ. ಸ್ವಾಗತ ಮಾಡೋಣ ಅವ್ರನ್ನ ಬಾಹುಬಲಿ ಕಾರ್ಯಕ್ರಮಕ್ಕೆ. ಪ್ರತಿಯೊಂದು ಬಡವರ ಸಮಸ್ಯೆಗಳನ್ನು ಆಲಿಸಿ ಆ ಸಮಸ್ಯೆಗೆ ಸ್ಪಂದಿಸ್ತಕ್ಕಂಥ ಒಂದು ಪ್ರಾಮಾಣಿಕ ಕೆಲಸದಿಂದ ಸನ್ಮಾನ್ಯ ಈಶ್ವರ್ ಖಂಡ್ರೆ ಅವರು ಮಾಡಿದ್ದಾರೆ. ಭಾಲ್ಕಿ ಶಾಸಕ ಜೊತೆಗೆ ಕೆಪಿಸಿಸಿಯ ಕಾರ್ಯ ಸರ್, ನೀವು ವೃತ್ತಿಯಲ್ಲಿ ಅಥವಾ ನಿಮ್ಮ ಆಯ್ಕೆ ಮಾಡಿಕೊಂಡಿದ್ದು ವಿದ್ಯಾರ್ಥಿ ಜೀವನವನ್ನು ಎಲೆಕ್ಟ್ ಮಾಡಿಕೊಂಡಿದ್ದು ಎಂಜಿನಿಯರ್. ಆದರೆ ರಾಜಕಾರಣ ಅನ್ನುವಂಥದ್ದು ನಿಮ್ಮ ಬರ್ತ್ ಬೈ ಬ್ಲಡ್ಡಿಂದನೇ ಇದೆ. ತಮ್ಮ ತಂದೆಯವರು ಪೂಜ್ಯನೀಯರು, ಜೊತೆಗೆ ಸಾರಿಗೆ ಸಚಿವರಾಗಿದ್ದರು. ಈ ರಾಜ್ಯ ಕಂಡಂತಹ ಅದ್ಭುತ ಮತ್ತು ಅಪ್ರತಿಮ ನಾಯಕರಲ್ಲೂ ಕೂಡ ಒಬ್ಬರು ಭೀಮಣ್ಣ ಖಂಡ್ರೆ ಅವರು. ಇವತ್ತಿಗೂ ಕೂಡ ನೀವು ಅವರ ಸಲಹೆ ಅದನ್ನು ಸ್ವೀಕರಿಸ್ತೀರಿ. ನಿಮಗೆ ಹೇಗೆ ಅನ್ನಿಸ್ತು? ಯಾಕೆಂದರೆ ಮನೆಯಲ್ಲೇ ರಾಜಕಾರಣ ಹಾಸು ಹೊದ್ದಾಗಿದ್ದರಿಂದ, ಅಂದರೆ ಜನಸೇವೆ ಇದ್ದಿದ್ದರಿಂದ ನಿಮಗೊಂದು ರೀತಿಯಾದಂತಹ ಸುಲಭ ಈ ಕೆಲಸಕ್ಕೆ ಬರುವಂಥದ್ದು. ನಿಮಗೆ ಪ್ರೇರಕ ಆಗಿರುವಂಥ ಶಕ್ತಿ ಯಾವುದು ಅಂತ? ರಾಜಕೀಯದಲ್ಲಿ ನಾನು ಬರಲಿಕ್ಕೆ ಮತ್ತು ನನಗೆ ರಾಜಕೀಯದಲ್ಲಿ ನಾನು ರೋಲ್ ಮಾಡೆಲ್ ಅಂತ ಹೇಳಿದರೆ ನಮ್ಮ ತಂದೆಯವರಾದ ಪೂಜ್ಯ ಭೀಮಣ್ಣ ಖಂಡ್ರೆ ಅವರೇ ನನಗೆ ರೋಲ್ ಮಾಡೆಲ್. ಏಕೆಂದರೆ ನಾನು ಚಿಕ್ಕವನಿದ್ದಾಗಿನಿಂದ ನಮ್ಮ ತಂದೆಯವರ ಹೋರಾಟವನ್ನು ನೋಡಿದ್ದೇನೆ. ಪ್ರಾಥಮಿಕ ವಿದ್ಯಾಭ್ಯಾಸ ನಾನು ಭಾಲ್ಕಿಯಲ್ಲೇ ಮಾಡಿದ್ದೇನೆ. ಅಂದಿನ ಒಂದು ಸಂದರ್ಭದಲ್ಲಿ ಇನ್ನು ಭಾಳಷ್ಟು ಮೌಢ್ಯತೆ ಇತ್ತು, ಜನ ಕಷ್ಟದಲ್ಲಿದ್ದರು, ಶೋಷಣೆ ಇತ್ತು, ಜಾತೀಯತೆ ಇತ್ತು, ಅಂಥ ಒಂದು ಬಡತನ ಇತ್ತು. ಅಂಥ ಒಂದು ಪರಿಸ್ಥಿತಿಯಲ್ಲಿ ಸತ್ಯಕ್ಕಾಗಿ, ನ್ಯಾಯಕ್ಕಾಗಿ, ಧರ್ಮಕ್ಕಾಗಿ ನಮ್ಮ ತಂದೆಯವರ ಅನೇಕ ಹೋರಾಟಗಳನ್ನು ಮಾಡಿದ್ದಂಥದ್ದು ನನ್ನ ಕಣ್ಮುಂದೆ ಇವತ್ತೂ ಬರ್ತದೆ. ಜೊತೆಯಲ್ಲಿ ಅವರ ಒಂದು ಇತಿಹಾಸ, ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡ್ತಾರೆ, ಇವತ್ತು ಕನ್ನಡಕ್ಕಾಗಿ ಹೋರಾಟ ಮಾಡ್ತಾರೆ, ರೈತರಿಗಾಗಿ ಹೋರಾಟ ಮಾಡ್ತಾರೆ, ಇವತ್ತು ಆ ಭಾಗದ ಅಭಿವೃದ್ಧಿಗಾಗಿ ಹೋರಾಟ ಮಾಡ್ತಾರೆ.
ವಿಧಾನಸಭೆಯಲ್ಲಿ, ವಿಧಾನ ಪರಿಷತ್ತಿನಲ್ಲಿ, ಒಳಗಡೆ ಹೊರಗಡೆ ಒಂದು ಪಕ್ಷದಲ್ಲಿದ್ದರು, ಕಾಂಗ್ರೆಸ್ ಪಕ್ಷದವರಾಗಿದ್ದರು. ಎಲ್ಲಾದರೂ ಸರ್ಕಾರದಿಂದ ಅನ್ಯಾಯ ಆಗಿದ್ದಂಥ ಸಂದರ್ಭದಲ್ಲಿ ಆ ಅನ್ಯಾಯದ ವಿರುದ್ಧ ಧ್ವನಿ ಎತ್ತುವಂಥ ಒಂದು ಕೆಲಸ ಮಾಡಿದಂಥವರು ನಮ್ಮ ಪೂಜ್ಯ ತಂದೆಯವರು. ಹೀಗಾಗಿ ಅವರ ಒಂದು ಮಾರ್ಗದರ್ಶನದಲ್ಲಿ ಅವರಿಂದಲೇ ಒಂದು ಸ್ಫೂರ್ತಿಯನ್ನು ಪಡೆದುಕೊಂಡು ಇವತ್ತು ನಾನು ವಿದ್ಯಾಭ್ಯಾಸ ಮುಗಿದ ಮೇಲೆ ಅದರ ಜೊತೆಯಲ್ಲಿ ನಮ್ಮ ತಾಯಿಯವರು ಅಂತ ಹೇಳ್ಬೋದು. ಓಕೆ. ಇವತ್ತು ಏಕೆಂದರೆ ನಮ್ಮ ತಾಯಿಯವರು ಅನಕ್ಷರಸ್ಥರಾಗಿದ್ದರು. ಇಡೀ ನಮ್ಮ ಪರಿವಾರದ ಒಂದು ಜವಾಬ್ದಾರಿ ಅಂತ ಹೇಳಿದ್ರೆ ಅವರೇ ವಹಿಸ್ಕೊಂಡಿದ್ರು. ಇವತ್ತು ನಾವು 5 ಜನ ಅಕ್ಕ ತಂಗಿಯಂದಿರು, ನಾವು 3 ಜನ ಅಣ್ಣ ತಮ್ಮಂದಿರು. ಇವತ್ತು ಉತ್ತಮವಾದಂಥ ಒಂದು ಸಂಸ್ಕಾರ ಇಟ್ಕೊಂಡು ಒಳ್ಳೆಯ ರೀತಿಯಿಂದ ವಿದ್ಯಾಭ್ಯಾಸವನ್ನು ಪಡೆದು ನಾವು ಸ್ವಾವಲಂಬಿಯಾಗಿ ಸ್ವಾಭಿಮಾನಿಯಾಗಿ ನಮ್ಮ ಕಾಲ ಮೇಲೆ ನಾವು ನಿಂತ್ಕೊಂಡು ಏನಾದರೂ ಒಂದು ಸೇವೆ ಮಾಡ್ತಾ ಇದ್ದೀವಿ ಅಂತ ಹೇಳಿದರೆ ಅದಕ್ಕೆ ನಮ್ಮ ತಾಯಿನೇ ಕಾರಣ ಅಂತೇಳಿ ನಾನು ಹೇಳಬಹುದು. ಓಕೆ. ನಿಮ್ಮ ಈ ಮಟ್ಟಿಗಿನ ಯಶಸ್ಸಿಗೆ ತಂದೆ ತಾಯಿ ಇಬ್ಬರೂ ಕೂಡ ನೀರೆರೆದು ಪೋಷಿಸಿದ್ದಾರೆ ನಿಮಗೆ. ಹೌದು, ನಮ್ಮ ತಂದೆ ತಾಯಿ ಅವರು ಕಾರಣೀಕರ್ತರಾಗಿದ್ದಾರೆ. ನಮ್ಮೆಲ್ಲ ಪರಿವಾರದವರು, ನಮ್ಮ ಅಕ್ಕ ತಂಗಿಯಂದಿರು, ನಮ್ಮ ಅಣ್ಣ ತಮ್ಮಂದಿರು ಎಲ್ಲರೂ ಅದಕ್ಕೆ ನನಗೆ ಸಹಕಾರ ಮಾಡಿದ್ದಾರೆ, ಸಹಯೋಗವನ್ನು ಮಾಡಿದ್ದಾರೆ. ಓಕೆ ಸರ್, ನೀವು ಭಾಲ್ಕಿ ಕ್ಷೇತ್ರದ 3ನೇ ತಲೆಮಾರು, ಅಂದರೆ ನಿಮ್ಮ ಖಂಡ್ರೆ ಫ್ಯಾಮಿಲಿಯ 3ನೇ ತಲೆಮಾರಿನ ನಾಯಕರು, ಜೊತೆಗೆ ಹ್ಯಾಟ್ರಿಕ್ ಸಾಧಕರು ಕೂಡ ನಿಮ್ಮ ಕ್ಷೇತ್ರದಲ್ಲಿ. ಜನ ಯಾಕೆ ಪ್ರತಿ ಬಾರಿಯೂ ಕೂಡ ಒಬ್ಬ ವ್ಯಕ್ತಿಯನ್ನು ಆಯ್ಕೆ ಮಾಡ್ತಾರೆ ಅಂತಂದರೆ ಆ ವ್ಯಕ್ತಿ ಮೇಲಿರುವಂತಹ ಶಕ್ತಿಯ ನಂಬಿಕೆಗೋಸ್ಕರ. ರಾಜಕಾರಣ ಅನ್ನೋದನ್ನು ಪಕ್ಕಕ್ಕಿಟ್ಟರೆ ಜನಸೇವೆ ಮಾಡೋದಕ್ಕೆ ಇವರು ಅರ್ಹರು ಅಂತ ಗುರುತಿಸ್ತಾರೆ ಜನ. ಯಾಕೆಂದರೆ ಎಲ್ಲರೂ ದಡ್ಡರಲ್ಲ, ಎಲ್ಲರೂ ಯಾಮಾರಿಸೋದಕ್ಕೆ ಸಾಧ್ಯ ಇಲ್ಲ. ಹೌದು. ಹಾಗಿದ್ದಾಗ ಕ್ಷೇತ್ರದ ಜನತೆ ನಿಮ್ಮ ಮೇಲಿಟ್ಟಿರುವಂಥ ನಂಬಿಕೆ, ಆ ಅಗಾಧತೆಯ ಆ ಶಕ್ತಿಯನ್ನು ಹೇಗೆ ಉಳಿಸ್ಕೊಂಡಿದ್ದೀರಿ ಅಂತ? ಮೊದಲನೇ ಸಲ ನಾನು ರಾಜಕೀಯಕ್ಕೆ ಪಾದಾರ್ಪಣೆ ಮಾಡಿದಂಥ ಸಂದರ್ಭದಲ್ಲಿ ನಮ್ಮ ತಂದೆಯವರ ಒಂದು ಹೆಸರಿತ್ತು. ಹೌದು. ಅವರ ಒಂದು ತ್ಯಾಗ ಇತ್ತು, ಬಲಿದಾನ ಇತ್ತು, ನಮ್ಮ ಅಣ್ಣನವರ ಶ್ರಮನೂ ಇತ್ತು. ಹೀಗಾಗಿ ನನಗೆ ಅವರ ಒಂದು ಆಶೀರ್ವಾದ ಇತ್ತು. ತದನಂತರ ನಾನೇನು ರಾಜಕೀಯಕ್ಕೆ ಬಂದ ಮೇಲೆ, ಅದರಲ್ಲಿ ವಿಶೇಷವಾಗಿ ಶಾಸಕನಾದ ಮೇಲೆ ಜನಪರ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದೆ. ಅನೇಕ ಅಡೆತಡೆಗಳನ್ನು ಎದುರಿಸಿದ್ದೆ. ಆದರೂ ಇವತ್ತು ಜನರ ಸಮಸ್ಯೆಗಳು ಏನಿದೆ ಅಂತೇಳಿ ತಿಳಿದುಕೊಂಡು ರಾಜಕೀಯ ಉದ್ದೇಶ, ರಾಜಕೀಯ ಅಂದರೆ ಏನು, ನಾನು ತಿಳ್ಕೊಂಡಂಥದ್ದು ರಾಜಕೀಯ ಅಂದರೆ ಸಮಾಜ ಸೇವೆ. ಇವತ್ತು ಕಲುಷಿತಗೊಂಡಿದೆ, ಆ ವಿಷಯ ಬೇರೆ, ನಿಜ. ಆದರೆ ಸಮಾಜ ಸೇವೆ ಅಂತೇಳಿ ತಿಳಿದುಕೊಂಡು ನಮ್ಮ ತಂದೆಯವರು ಮತ್ತು ನಮ್ಮ ಗುರುಗಳಾದಂಥ ಲಿಂಗಕ್ಕೆ ಚೆನ್ನಬಸವ ಪಟ್ಟದೇವರು ನಮ್ಮ ಮನೆಯ ಗುರುಗಳು. ನಮ್ಮ ತಂದೆಯವರಿಗೆ ಭಾಳ ಅತ್ಯಂತ ಇವತ್ತು ಅವರ ಆಶೀರ್ವಾದ ಯಾವತ್ತಿಗೂ ನಮ್ಮ ಪರಿವಾರದ ಮೇಲೆ ಇದೆ. ಓಕೆ. ಅವರು ತೋರಿಸಿಕೊಟ್ಟಂಥ ಒಂದು ದಾರಿಯಲ್ಲಿ ನಡಿಬೇಕು, ಸಮಾಜದ ಸುಧಾರಣೆ ಆಗಬೇಕು, ಬಡವರಿಗೆ ಸಹಾಯ ಆಗಬೇಕು, ಶೋಷಣೆ ವಿರುದ್ಧ ಹೋರಾಟ ಮಾಡಬೇಕು, ಭ್ರಷ್ಟಾಚಾರ ಮುಕ್ತವಾದಂಥ ಒಂದು ಆಡಳಿತವನ್ನು ಕೊಡಬೇಕು, ಸರ್ಕಾರಿ ಕಾರ್ಯಕ್ರಮಗಳು ಜನರ ಹತ್ರ ಮುಟ್ಟಿಸಬೇಕು, ನಮ್ಮ ಭಾಗದ ಸರ್ವಾಂಗೀಣ ಅಭಿವೃದ್ಧಿ ಆಗಬೇಕು ಅನ್ನುವಂಥದ್ದೇ ನನ್ನ ಒಂದು ಧ್ಯೇಯೋದ್ದೇಶ. ಓಕೆ. ಆ ಒಂದು ನಿಟ್ಟಿನಲ್ಲಿ ನಾನೇನು ಕೆಲಸ ಮಾಡಲಿಕ್ಕೆ ಪ್ರಾರಂಭ ಮಾಡಿದೆ, ಅದಕ್ಕೆ ಸಾಕಷ್ಟು ಜನರ ಸಹಕಾರನೂ ಸಿಕ್ತು, ಸಹಯೋಗನೂ ಸಿಕ್ತು. ಜನರು ಅದೆಲ್ಲವನ್ನು ಮನಗಂಡು ನನಗೆ ಪ್ರತಿ ಸಲ ಆಶೀರ್ವಾದ ಮಾಡ್ತಾ ಬಂದಿದ್ದಾರೆ. ಇಲ್ಲಿವರೆಗೆ ಭಾಲ್ಕಿ ಮಹಾಜನತೆ ಆಶೀರ್ವಾದ, ನಮ್ಮ ತಂದೆ ತಾಯಿಯವರ, ನಮ್ಮ ಗುರುಗಳವರ ಆಶೀರ್ವಾದದಿಂದ ಇವತ್ತಿನ್ನೂ ನಾನು ಸಕ್ರಿಯವಾಗಿ ಉತ್ತಮವಾಗಿ ಕೆಲಸ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೆ. ಭವಿಷ್ಯದಲ್ಲೂ ಅದರ ಎನರ್ಜಿ ಇದ್ದೇ ಇರುತ್ತೆ. ಭವಿಷ್ಯದಲ್ಲೂ ಎನರ್ಜಿನೂ ಇರುತ್ತೆ. ಮತ್ತು ನನ್ನ ಏನೊಂದು ದೇವೋದ್ದೇಶಗಳಿದ್ದಾವೆ, ಆ ದೇವೋದ್ದೇಶಗಳನ್ನು ಯಾವುದೇ ಕಾರಣಕ್ಕೂ ಯಾವುದೇ ಒತ್ತಡದಲ್ಲೂ ಅದಕ್ಕೆ ಬದಲಾಯಿಸ್ಕೊಳ್ಳೋ ಯಾವುದೇ ರೀತಿಯ ಬದಲಾವಣೆ ಮಾಡದೆ, ಅದರಿಂದ ವಿಮುಖನಾಗದೆ ನಿಮ್ಮ ಗುರಿ ಸ್ಪಷ್ಟ, ಆ ಗುರಿ ಇಟ್ಕೊಂಡು ನಾನು ಮುಂದೆ ಹೋಗಲಿಕ್ಕೆ ಸಂಕಲ್ಪವನ್ನು ಮಾಡಿದ್ದೇನೆ. ವೆರಿ ಗುಡ್ ಸರ್, ವೆರಿ ಗುಡ್. ನಮ್ಮ ಹವ್ಯಾಸಗಳು ಸಾಕಷ್ಟು ಓದ್ತೀರಾ ಅಂತ ಕೇಳ್ಪಟ್ಟಿದ್ದೀವಿ. ನಾನು ಇವತ್ತು ನ್ಯೂಸ್ ಪೇಪರ್ ಓದ್ತೇನೆ, ಅದ್ರ ಜೊತೆಯಲ್ಲಿ ಹಿಂದೆ ಕಾದಂಬರಿಗಳು ಓದ್ತಿದ್ದೆ. ಓಕೆ. ಇವತ್ತು ಆಟಪಾಠಗಳಲ್ಲಿಯೂ ಆಸಕ್ತಿ ಇದೆ ನನಗೆ, ಮ್ಯೂಸಿಕಲ್ಲಿ ಆಸಕ್ತಿ ಇದೆ, ಹೀಗಾಗಿ ಸೇವೆಯಲ್ಲಿ ಆಸಕ್ತಿ ಇದೆ. ಮೊಹದ್ರಫಿ ಹಾಡುಗಳನ್ನು ಸಾಕಷ್ಟು ಕೇಳ್ತೀರಿ? ಹಿಂದಿ ಹಾಡುಗಳನ್ನು ಕೇಳ್ತೀರಿ? ಹೌದು, ನನ್ನ ಹವ್ಯಾಸ ಇದೆ. ಓಕೆ. ತುಂಬ ಇಷ್ಟ ಆಗಿರುವಂಥದ್ದು ತುಂಬ ಮೊಹದ್ರಫಿ ಹಾಡುಗಳು ಅಂತಂದರೆ ಅದು ಮೊಹಮ್ಮದ್ ರಫಿ ಇರ್ಬೋದು, ಇವತ್ತು ಲತಾ ಮಂಗೇಶ್ಕರ್ ಅವರು ಇರ್ಬೋದು, ಅದ್ರ ಜೊತೆಯಲ್ಲಿ ಇವತ್ತು ಇನ್ನೂ ಅನೇಕ ಜನ ಹಾಡಂದರೆ ಇಷ್ಟ ನನಗೆ. ಸರ್, ಇನ್ನು ಒಂದು ಕಡೆ ರಾಜಕಾರಣದ ನಂಟು ಮನೆಯಲ್ಲಿ, ಜೊತೆಗೆ ನಾನು ಇಂಜಿನಿಯರ್ ಆಗಿ ಬೇರೆ ಏನಾದರೂ ಉದ್ಯೋಗ ಹುಡುಕಬೇಕು ಅಂತ ಅಂದ್ಕೊಳ್ತಾರೆ. ಕೆಲವರಿಗೆ ರಾಜಕಾರಣದ ಮನೆಯಲ್ಲಿ ಅಷ್ಟಿದ್ರೂ ಕೂಡ ಅದ್ರ ಬಗ್ಗೆ ಗಮನ ಕೊಡೋದಿಲ್ಲ. ಬಟ್ ನೀವು ಬಾಲ್ಯದಿಂದನೇ ಗಮನಿಸ್ಕೊಂಡು ಬಂದಿದ್ದೀರಿ, ಮನೆಗೆ ಜನ ಬರ್ತಾಯಿದ್ರು, ಏನು ಕಷ್ಟ ಸುಖ ಹೇಳ್ಕೊಳ್ತಾ ಇದ್ರು. ಆ ಸಂದರ್ಭದಲ್ಲಿ ನೀವು ಯಾವ ರೀತಿ ಅಂದ್ಕೊಳ್ತಾ ಇದ್ರಿ, ಯಾವ ರೀತಿ ನೋಡ್ತಾ ಇದ್ರಿ? ತಂದೆಯವರು ಅವ್ರ ಜೊತೆ ಬೆರೀತಾಯಿದ್ರು, ಅವ್ರ ಕೆಲಸಗಳಾಗ್ತಾಯಿತ್ತು, ಕಷ್ಟ ಬಂದು ಹೇಳ್ಕೊಳ್ತಾ ಇದ್ರು, ನೀವು ಹೆಂಗೆ ನೋಡ್ತಿದ್ರಿ ಅವ್ರನ್ನೆಲ್ಲ ಅಂತ?
ನಮ್ಮ ತಂದೆ ಬಗ್ಗೆ ನನಗೆ ಅಪಾರವಾದಂಥ ಗೌರವನೇ ಇತ್ತು, ಭಯನೇ ಇತ್ತು. ಓಕೆ. ಅವರು ಭಾಳ ವ್ಯಸ್ತರಾಗಿರ್ತಿದ್ರು. ಒಂದೇ ಮನೇಲಿದ್ದರು. ನನ್ನ ಮತ್ತು ಅವರ ಭೇಟಿ 15 ದಿವಸಕ್ಕೆ, ಒಂದು ತಿಂಗಳಿಗೆ ಒಂದು ಸಲ ಆಗ್ತಿತ್ತು. ಯಾಕೆಂದರೆ ನಾನು ಬೆಳಗ್ಗೆ ಎದ್ದೇಳೋಕ್ಕಿಂತ ಪೂರ್ವದಲ್ಲಿ ಅವರು ಹೋಗ್ತಿದ್ರು, ನಾನು ಮಲಗಿದ ಮೇಲೆ ಬರ್ತಾಯಿದ್ರು. ಅಷ್ಟೊಂದು ಪರಿಶ್ರಮ ಜೀವಿಗಳಾಗಿದ್ದರು. ಅದರ ಜೊತೆಲಿ ಇವತ್ತು ನಾನು ಭಾಳ ನಮ್ಮ ತಾಯಿಯವರಿಗೆ ಭಾಳ ಕ್ಲೋಸ್ ಆಗಿದ್ದೆ. ಓಕೆ. ಇವತ್ತು ರಾಜಕೀಯದಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ, ರಾಜಕಾರಣದಲ್ಲಿ ಭಾಳಷ್ಟು ಜನ ಮನೆಗೆ ಬರುವವರು ಹೋಗೋರು ಇರ್ತಾರೆ. ಹೌದು. ಅಂಥ ಸಂದರ್ಭದಲ್ಲಿ ಕೆಲಸ ಮಾಡೋಂಥವ್ರು ಭಾಳಷ್ಟು ಜನ ಇದ್ದರೂ ನಮ್ಮ ತಾಯಿಯವರು ಬಂದವರಿಗೆ ಇವತ್ತು ಅವರಿಗೆ ಊಟ ಮಾಡೋಂಥದ್ದಾಗಲಿ ಅಥವಾ ಅಡುಗೆ ಮನೆಯಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದಾಗಲಿ ಅದೆಲ್ಲ ನೋಡಿ ನಾನು ಸ್ವಲ್ಪ ನೋವನ್ನು ಅನುಭವಿಸ್ತಾ ಇದ್ದೆ. ಯಾಕೆ ಅಂದಿನ ದಿನಮಾನಗಳಲ್ಲಿ ನಿಮ್ಮ ಗ್ಯಾಸ್ ಸಿಲಿಂಡರ್ ಎಲ್ಲ ಇರಲಿಲ್ಲ. ಗ್ಯಾಸ್ ಮೇಲೆ ಉರುವಲು ಕಟ್ಟಿಗೆ ಮೇಲೆ ಇವತ್ತು ಅಡುಗೆ ಮಾಡುವಂಥ ಒಂದು ಪದ್ಧತಿ ಇತ್ತು. ನಮ್ಮ ಮನೆಗೆ ನೂರಾರು ಜನ ಬರುವಂಥವ್ರು. ಅದರಲ್ಲಿ ನಮ್ಮ ತಾಯಿಯವರು ಆ ಹೊಗೆಯಲ್ಲಿ ಇದ್ದುಕೊಂಡು ಅವರು ಜನರಿಗೆ ಇವತ್ತು ಅವರಿಗೆ ಎಲ್ಲ ರೀತಿಯ ಒಂದು ಸಹಾಯ ಮಾಡುವಂಥದ್ದು ಅದೆಲ್ಲ ನೋಡಿ ನೋಡಿ ಅವರ ಆರೋಗ್ಯ ದಿನೇ ದಿನೇ ಕ್ಷೀಣಿಸ್ತಾ ಇತ್ತು. ಅನಾರೋಗ್ಯದಿಂದ ಬಳಲುವಂಥ ಒಂದು ಪರಿಸ್ಥಿತಿ ಬರ್ತಾ ಇತ್ತು. ಇಂಥ ಸಂದರ್ಭದಲ್ಲಿ ಸಾಕಷ್ಟು ನೋವನ್ನು ಅನುಭವಿಸಿದ್ದೇನೆ. ಅಲ್ಲಿಂದ ನಾನು ಇಂಜಿನಿಯರಿಂಗ್ ಪದವೀಧರನ ಆದ ಮೇಲೆ ನಾನು ವಿದೇಶಕ್ಕೆ ಹೋಗಬೇಕು, ಏನಾದರೂ ಒಂದು ನನ್ನದೇ ಆದಂಥ ಒಂದು ಕಂಪನಿ ಪ್ರಾರಂಭ ಮಾಡಬೇಕು ಅಂತೇಳಿ ನನ್ನ ಮನಸ್ಸಿನಲ್ಲಿತ್ತು. ಓಕೆ. ಕೈಗಾರಿಕೆ ಮಾಡಬೇಕು, ಮತ್ತೊಂದು ಮಾಡಬೇಕು ಅಂತೇಳಿ. ನಮ್ಮ ತಾಯಿಯವರ ಆರೋಗ್ಯ ದಿನೇ ದಿನೇ ಹದಗೆಡ್ತಾ ಇತ್ತು. ಅಂಥ ಸಂದರ್ಭದಲ್ಲಿ ನಮ್ಮ ತಾಯಿಯವರು ನನಗೆ ಇಲ್ಲ ಬೇರೆ ಕಡೆ ಹೋಗೋದು ಬೇಡ, ಇಲ್ಲೇ ಇರಬೇಕು ಅಂತೇಳಿ ಒತ್ತಾಯ ಮಾಡಿದ್ದಕ್ಕಾಗಿ ನಾನು ಊರಲ್ಲೇ ಇದ್ದುಕೊಂಡೆ. ಆಮೇಲೆ ಅನಿವಾರ್ಯವಾಗಿ ರಾಜಕೀಯವನ್ನು ಸೇರ್ಪಡೆ ಆದ, ಪ್ರವೇಶ ಮಾಡಬೇಕಾಯ್ತು. ಸೊ ನಿಮ್ಮ ರಾಜಕೀಯ ಪ್ರವೇಶ ಹೌದು. ಓಕೆ. ಎಷ್ಟು ಪ್ರೀತಿಸ್ತಿದ್ರಿ ತಾಯಿಯವ್ರನ್ನ? ನಿಮ್ಮನ್ನು ಎಷ್ಟು ಹಚ್ಕೊಂಡಿದ್ರು ಅವರು? ನಮ್ಮ ತಾಯಿನೂ ನನಗೆ ಭಾಳ ಪ್ರೀತಿ ಮಾಡ್ತಾಯಿದ್ದರು. ನನಗೂ ನನ್ನ ತಾಯಿಯ ಮೇಲೆ ಭಾಳಷ್ಟು ಅಭಿಮಾನ ಮತ್ತು ಭಾಳಷ್ಟು ಪ್ರೀತಿ ಇತ್ತು. ಅಂಥ ತಾಯಿಯನ್ನೇ ನೋಡಿಲ್ಲ ಅಂತ ನನಗೆ ಅನ್ನಿಸ್ತದೆ. ಯಾಕೆ ನಿಸ್ವಾರ್ಥ ಭಾವನೆಯಿಂದ ಒಂದು ರೀತಿಯಲ್ಲಿ ಸೇವೆ. ಅವ್ರು ಯಾವತ್ತಿಗೂ ಟಿ ವಿ ನೋಡಿದವರಲ್ಲ, ಒಂದು ಬಂಗಾರ ಹಾಕ್ಕೊಂಡಿದ್ದವರು ಅಂತಲ್ಲ, ತನಗೇನಾದರೂ ಬೇಕು ಅಂತೇಳಿ ಕೇಳಿದಂಥವರಲ್ಲ, ಏನಾದರೂ ತನಗಾಗಿ ಯಾವುದಾದ್ರೂ ಊಟ ತಿಂಡಿಗಳಾದರೂ ಅವರು ಮಾಡಿಕೊಳ್ಳುವಂಥದ್ದವರಲ್ಲ. ಪ್ರತಿಯೊಂದು ಮಕ್ಕಳಿಗಾಗಬೇಕು, ಮನೆಯವರಿಗಾಗಬೇಕು, ನಮ್ಮ ತಂದೆಯವರಿಗಾಗಬೇಕು, ನೆಂಟರಿಷ್ಟರಿಗಾಗಬೇಕು, ಎಲ್ಲ ರೀತಿಯ ತ್ಯಾಗವನ್ನು ಮಾಡಿದಂಥವ್ರು. ತ್ಯಾಗಮಯಿ ಅಂತ ಹೇಳಿದರೆ ತಪ್ಪಾಗಲಾರ್ದು. ಓಕೆ. ಸಂಸಾರಿ ಜೀವನದಲ್ಲಿದ್ದರೂ ಸನ್ಯಾಸಿ ಅನ್ನಿಯಂತೆ ಇವತ್ತು ನಮ್ಮ ತಾಯಿ ನಮ್ಮೆಲ್ಲರಿಗೆ ಬೆಳೆಸಿದ್ದಾರೆ. ಇವತ್ತು ಅವ್ರ ಬಗ್ಗೆ ಎಷ್ಟು ಹೇಳಿದರೂ ನನಗೆ ಕಡಿಮೆನೇ ಇದೆ. ಆ ತಾಯಿ ಒಂದು ಪ್ರೀತಿ ವಾತ್ಸಲ್ಯದಿಂದಲೇ ಇವತ್ತು ನನಗೆ ಮಹಿಳೆಯರ ಬಗ್ಗೆನೂ ಅಷ್ಟೊಂದು ಗೌರವ ಇದೆ. ಕೇಳ್ಪಟ್ಟಿದೆ ಸರ್, ನಿಮ್ಮದು ಕೂಡ ತಾಯಿ ಹೃದಯ. ಕರಗ್ತೀರಿ ಕಷ್ಟಗಳಿಗೆ, ಆದಷ್ಟು ಅವರಿಗೆ ಸಹಾಯ ಮಾಡೋ ಕಡೆನೇ ಯೋಚನೆ ಮಾಡ್ತೀರಿ. ನಾನು ಈ ಮಟ್ಟಕ್ಕೆ ಬರಲಿಕ್ಕೆ, ನನ್ನ ಪ್ರೀತಿ ವಾತ್ಸಲ್ಯ ಕನಿಕರ ಇವೆಲ್ಲ ಇರಲಿಕ್ಕೆ, ನಾನೊಂದು ಸಂಸ್ಕಾರ ಇಟ್ಕೊಂಡು ಒಂದು ರೀತಿಯಲ್ಲಿ ಇವತ್ತು ನನ್ನ ಚಾರಿತ್ರ್ಯವನ್ನು ಇಟ್ಕೊಂಡು ಬರಲಿಕ್ಕೆ ಯಾರಿಗಾದರೂ ಅದರ ಕಾರಣಕರ್ತರು ಯಾರಾದರೂ ಇದ್ದರೆ ಅದರ ಶ್ರೇಯಸ್ಸು ನಮ್ಮ ತಾಯಿಯವರಿಗೆ ಹೋಗ್ತದೆ ಅಂತೇಳಿ ನಾನು ಖಡಾಖಂಡಿತವಾಗಿ ಹೇಳಲಿಕ್ಕೆ ಬಯಸ್ತೇನೆ. ಓಕೆ ಸರ್. ಇನ್ನು 5 ಜನ ಅಕ್ಕಂದಿರು ನಿಮಗೆ, 2 ಅಣ್ಣಂದಿರು. ಅವ್ರ ಒಡನಾಟ ಹೆಂಗಿತ್ತು ಬಾಲ್ಯದಿಂದ? ಜೊತೆಗೆ ಈಗ ನಾವೆಲ್ಲ ಒಂದು ಕುಟುಂಬದಲ್ಲಿ ಭಾಳ ಪ್ರೀತಿಯಿಂದ ವಿಶ್ವಾಸದಿಂದ ಬಂದಿದ್ದೇವೆ. ಭಾಳ ಹತ್ತಿರದಿಂದ ಭಾಳ ಕ್ಲೋಸ್ ಆಗಿ ಇದ್ದೇವೆ. ಓಕೆ. ಈಗ ಏನು ದೊಡ್ಡಕ್ಕ ಇರ್ಬೋದು, ಇವತ್ತು ಇನ್ನಿತರ 2ನೇ ಅಕ್ಕನವರು, 3ನೇ ಅಕ್ಕನವರು ಡಾಕ್ಟರ್ ಇದ್ದಾರೆ. ನನ್ನ 4ನೇ ಅಕ್ಕನವರು ಅವರು ಡಾಕ್ಟರ್ ಇದ್ದಾರೆ, ಗೈನಕಾಲಜಿಸ್ಟ್ ಇದ್ದಾರೆ, ಸ್ತ್ರೀ ತಜ್ಞರಿದ್ದಾರೆ, ನರ್ಸಿಂಗ್ ಹೋಮಲ್ಲಿ ಇವತ್ತು ಅನೇಕ ಸೇವೆ ಮಾಡ್ತಾರೆ. ಪ್ರತಿಯೊಬ್ಬರು ಅವರವರ ಕ್ಷೇತ್ರದಲ್ಲಿ ಉತ್ತಮವಾದಂಥ ಇವತ್ತಿನ ದಿವಸ ಸೇವೆಯನ್ನು ಮಾಡ್ತಾ ಇದ್ದಾರೆ. ನನ್ನ ತಂಗಿನೂ ಅಷ್ಟೇ ನನಗೆ ಆತ್ಮೀಯತೆಯಿಂದ ಭಾಳ ಪ್ರೀತಿ ವಾತ್ಸಲ್ಯ ಇದೆ. ನನ್ನ ತಂಗಿ ಜೊತೆಯಲ್ಲಿ ಭಾಳ ಕ್ಲೋಸ್ ಆಗಿದ್ದೇನೆ. ನನ್ನ ಭಾವಂದಿರಾಗಲಿ ಎಲ್ಲರೂ ಕ್ಲೋಸ್ ನಿಟ್ ಫ್ಯಾಮಿಲಿ ಇದೆ. ನಾವೆಲ್ಲರೂ ಪರಸ್ಪರ ಒಬ್ರಿಗೊಬ್ಬರು ಪ್ರೀತಿಯಿಂದ ವಿಶ್ವಾಸದಿಂದ ನಡೆದುಕೊಂಡು ಬಂದಿದ್ದೇವೆ. ನಮ್ಮ ಪ್ರೀತಿ ವಿಶ್ವಾಸ ಹಿಂದೆ ಯಾವ ರೀತಿಯಲ್ಲಿತ್ತು ಇವತ್ತಿಗೂ ಅದೇ ರೀತಿಯಲ್ಲಿದೆ. ನಮ್ಮ ತಾಯಿ ತಂದೆಯವರು ಏನು ಸಂಸ್ಕಾರ ಕೊಟ್ಟಿದ್ದಾರೆ ಅದೇ ರೀತಿಯಲ್ಲಿ ನಾವು ಮುಂದುವರೆದುಕೊಂಡು ಹೋಗ್ತಾ ಇದ್ದೀವಿ. ಭಾಳ ಸಂತುಷ್ಟನಾಗಿದ್ದೇನೆ. ಓಕೆ ಸರ್, ತಮ್ಮ ಈ ಒಂದು ಹೋರಾಟದ ಹಾದಿಗೆ, ಹೋರಾಟದ ಜೀವನಕ್ಕೆ, ರಾಜಕಾರಣದ ಮೆಟ್ಟಿಲುಗಳಿಗೆ ತಮಗೆ ಸ್ಫೂರ್ತಿ, ಜೊತೆಗೆ ತಮಗೆ ಬೆನ್ನೆಲುಬಾಗಿರುವಂಥ ತಮ್ಮ ಪತ್ನಿಯವರು ಗೀತಕ್ಕ ಅವರು, ಸೊ ಹೆಂಗೆ ಅವ್ರ ಸಪೋರ್ಟ್ ಹೆಂಗಿದೆ ನಿಮಗೆ ಅಂತ? ಅವರು ವೈದ್ಯಕೀಯ ಕೋರ್ಸ್ ಮುಗಿಸಿದ್ರು ಇವತ್ತು ಅವರಿಗೆ ತನ್ನದೇ ಆದಂಥ ನರ್ಸಿಂಗ್ ಹೋಮ್ ಪ್ರಾರಂಭ ಮಾಡ್ಬೋದಾಗಿತ್ತು. ಇದು ರಾಜಕೀಯ ಪರಿವಾರ ಇದ್ದ ಕಾರಣ ಇವತ್ತು ನಮ್ಮ ತಂದೆಯವರು ಇವತ್ತು ಸಾಕಷ್ಟು
ವಯಸ್ಸಾಗಿತ್ತು. ಅಂಥ ಒಂದು ಸಂದರ್ಭದಲ್ಲಿ ಇವತ್ತು ಮನೆಯೆಲ್ಲ ನೋಡಬೇಕು ಅಂತ ಹೇಳಿದ್ರೆ ಬೇಡ ಅಂತೇಳಿ ಇವತ್ತು ನನಗೆ ಯಾವುದು ನನ್ನ ಯಶಸ್ಸಿನಲ್ಲಿ ನಮ್ಮ ತಾಯಿಯ ಪಾತ್ರ, ನಮ್ಮ ಅಕ್ಕ ತಂಗಿಯಂದಿರ ಪಾತ್ರ ಎಷ್ಟಿದೆ ಅದೇ ರೀತಿಯಲ್ಲಿ ನನ್ನ ಧರ್ಮಪತ್ನಿಯ ಪಾತ್ರನೂ ಇದೆ. ಭಾಳ ಧಾರಾಳತನ ಇದೆ, ಭಾಳ ಸಿಂಪ್ಲಿಸಿಟಿ ಇದೆ, ಭಾಳ ನನ್ನೆಲ್ಲ ಕೆಲಸ ಕಾರ್ಯಗಳಿಗೆ ಅವರ ಒಂದು ಸಹಕಾರ ಸಹಯೋಗ ಯಾವತ್ತಿಗೂ ಇದೆ. ಅರ್ಧಾಂಗಿಯವರ ಸೇವೆ ಬಹಳಷ್ಟಿದೆ. ಇದೆ ಯಾಕೆಂದರೆ ಅದ್ರಲ್ಲಿ ಬೇರೆ ಮಾತಿಲ್ಲ. ಯಾರಾದ್ರೂ ನಿಮ್ಮ ಪ್ರಚಾರಕ್ಕೆ ಹೋದಂಥ ನಾನೊಂದು ನೋಡಿದ್ದೇನೆ ಏನಂದರೆ, ಮನೆಯಲ್ಲಿ ಧರ್ಮಪತ್ನಿಯ ಸಹಕಾರ ಇಲ್ಲದೆ ರಾಜಕೀಯದಲ್ಲಿ ಯಶಸ್ವಿ ಆಗಲಿಕ್ಕೆ ಸಾಧ್ಯ ಆಗೋದಿಲ್ಲ. ಖಂಡಿತ ಆ ಒಂದು ಮನ ಶಾಂತಿ ಅದರಿಂದನೇ ಲಭಿಸುತ್ತೆ, ಸ್ಫೂರ್ತಿನೂ ಅದರಿಂದ ಲಭಿಸುತ್ತೆ ಅಂತ ಸತ್ಯ ಇದೆ. ತಮ್ಮ ಜೊತೆ ಪ್ರಚಾರಕ್ಕೆ ಬಂದಂಥ ಸಂದರ್ಭದಲ್ಲಿ ಬೆಳಗ್ಗೆನೆ ನಿಮ್ಮ ಜೊತೆನೇ ಹೊರಟು ಬುತ್ತಿ ಕಟ್ಕೊಂಡು ಸಂಜೆ ಆಗೋವರೆಗೂ ಜನರ ಕಷ್ಟ ಜೊತೆ ಅವರು ಭಾಗಿಯಾಗ್ತಾರೆ. ಮೊದಲನೇ ಚುನಾವಣೆಯಲ್ಲಿ ಅವರು ಅಷ್ಟೊಂದು ಸಕ್ರಿಯವಾಗಿ ಭಾಗವಹಿಸ್ತಾ ಇರಲಿಲ್ಲ. ಓಕೆ. ನನ್ನ ಎರಡನೇ ಚುನಾವಣೆಯಿಂದ ಹಿಡ್ಕೊಂಡು ಇವತ್ತು ಅವ್ರದ್ದೇ ಆದಂಥ ಒಂದು ಮಹಿಳೆಯರ ತಂಡವನ್ನು ಕಟ್ಟಿಕೊಂಡು ಇವತ್ತೆಲ್ಲ ಕಡೆ ಓಡಾಡಿ ಪ್ರಚಾರ ಮಾಡಿ, ಇವತ್ತು ಏನೋ ಮಹಿಳಾ ಸ್ವಸಹಾಯ ಸಂಘಗಳಿದ್ದಾವೆ, ಮಹಿಳಾ ಮುಖಂಡರಿದ್ದಾರೆ, ಅವರೆಲ್ಲರ ಜೊತೆಯಲ್ಲಿ ಸಂಪರ್ಕವನ್ನು ಇಟ್ಟುಕೊಂಡು ನಾವು ಮಾಡಿದಂಥ ಏನೊಂದು ಸಾಧನೆಗಳಿದ್ದಾವೆ ಸಾಧನೆಗಳನ್ನು ಜನರಿಗೆ ತಿಳಿವಳಿಕೆ ಹೇಳಿಬಿಟ್ಟು ಮತ್ತು ಅವರಿಗೆ ಕೆಲವೊಂದು ವಿಚಾರಗಳನ್ನು ಅವರಿಗೆ ತಿಳಿಸಿ ನಮ್ಮ ಏನೊಂದು ಮುಂದಿನ ಧ್ಯೇಯೋದ್ದೇಶಗಳಿದ್ದಾವೆ, ಮುಂದಿನ ಅವರ ಸಮಸ್ಯೆಗಳಿಗೆ ಸ್ಪಂದನೆ ಮಾಡುವಂಥದ್ದು ಅವೆಲ್ಲವೂ ನನಗೆ ಮತ್ತು ಬೇರೆ ಬೇರೆ ರೀತಿಯಲ್ಲೂ ಎಲ್ಲಾದರೂ ಒಂದು ಕೆಲವೊಂದು ವರದಿಗಳು ಬರ್ತವೆ, ಇಂತಿಂಥದ್ದು ಕಡೆ ಇಂತಿಂಥದ್ದು ಆಗ್ತಾಯಿದೆ, ಎಲ್ಲೋ ಒಂದು ಕಡೆ ಅನಾಹುತಗಳಾಗ್ತವೆ, ಅಕ್ರಮಗಳಾಗ್ತವೆ, ಕೆಲವೊಂದು ಕಡೆ ಶೋಷಣೆ ಆಗ್ತದೆ. ಇಂಥದ್ದಕ್ಕೆಲ್ಲ ಇವತ್ತನ್ನು ಸರಿಪಡಿಸುವಂಥ ರೀತಿಯಲ್ಲಿ ಅನೇಕ ಸಲಹೆ ಸೂಚನೆಗಳನ್ನು ಕೊಟ್ಟುಕೊಂಡು ಬರುವಂಥ ಕೆಲಸ ಮಾಡ್ತಾ ಇದ್ದಾರೆ. ವಿದ್ಯೆ ಅನ್ನುವಂಥದ್ದು ಎಲ್ಲರ ಸ್ವತ್ತು. ಅದು ಯಾವುದೇ ಜಾತಿ, ಧರ್ಮ, ಕುಲ, ಗೋತ್ರ ಇದೆಲ್ಲವನ್ನು ನೋಡದೆ ಬಾಚಿ ಅಪ್ಕೊಳ್ಳುತ್ತೆ. ಅದನ್ನು ಶ್ರದ್ಧೆಯಿಂದ ಗೌರವಿಸೋರಿಗೆ, ಪ್ರೀತಿಸೋರಿಗೆ. ಯಾಕೆಂದರೆ ಒಂದು ವಿದ್ಯಾವರ್ಧಕ ಸಂಘದ ನೇತೃತ್ವವನ್ನು ವಹಿಸ್ಕೊಂಡಿರೋರಿಗೆ ಅದರ ಕಷ್ಟ ನಷ್ಟಗಳೇನು, ವಿದ್ಯೆಯ ಅರ್ಥ ಏನು ಎಲ್ಲವೂ ಕೂಡ ಗೊತ್ತಿರುತ್ತೆ. ಅದ್ರ ಬಗ್ಗೆ ಮತ್ತೆ ಮಾತಾಡೋಣ ಚಿಕ್ಕದೊಂದು ವಿರಾಮದ ನಂತರ.